ಈ ಕಳೆದ ಸೀಸನ್ ಅಲ್ಲಿ ಈ ತಮ್ಮನ್ನ ತಾವು ದೇವಿ ರೀತಿಯಲ್ಲಿ ಆರತಿ ಎಲ್ಲ ಮಾಡ್ಕೊಂಡ್ರಲ್ಲ, ಅದನ್ನ ಈ ಸೀಸನ್ ಅಲ್ಲಿ ಮಾಡ್ಬೇಕು ಈ ಅಂತ ಸೀಸನ್ ಅನಿಸ್ಲಿಲ್ಲ? ಅಲ್ಲಿ ತುಂಬಾ ಜಾಗ್ರತೆ ಮಾಡಿ ಡ್ರೆಸ್ಸಿಂಗ್ ರೂಮ್ ಅಲ್ಲೇ ಅದನ್ನ ಮಾಡ್ಕೊಂಡ್ ಬರ್ತಿದ್ದೆ. ಬಿಕಾಸ್ ಮುಂದೆ ಅಂತೂ ಅದು ಮಾಡ್ಲೇಬೇಕು. ಏನಂದ್ರೆ ಕೆಲವು ಸಲ ಏನಾಗುತ್ತೆ, ನೀವು ತುಂಬಾ ಎಮೋಷನಲಿ ಡೌನ್ ಆದಾಗ ಆರಾ ಕ್ಲೆನ್ಸಿಂಗ್ ಅನ್ನೋದು ಮಾಡ್ಕೊಳ್ಳೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಮನೇಲಿ ನಾವು ತುಂಬಾ ಹೊರಗಡೆ ಹೋಗಿ ಎಲ್ಲೋ ಕಾರ್ಯಕ್ರಮಕ್ಕೆ ಇವೆಂಟ್ಗೆ ಹೋದಾಗ ಮನೇಲಿ ಬಂದು ಅಮ್ಮ ದೃಷ್ಟಿ ತೆಗಿತಾರೆ ಗೊತ್ತಾ. ಸೊ ಆ ಥರದೊಂದು ಆರಾ ಕ್ಲೆನ್ಸಿಂಗ್ ಎಲ್ಲರಿಗೂ ಮಾಡಬೇಕಾಗುತ್ತೆ. ಸೊ ಇದನ್ನೂ 1 ಮಂತ್ ಆಗಿತ್ತಷ್ಟೇ. ಸೊ ನಂಗೆ ಇನ್ನೂ ಅದರ ಅವಶ್ಯಕತೆ ತುಂಬ ಕಂಪ್ಲೀಟ್ಲಿ ನಾನು ಡೌನ್ ಆಗಿದ್ದೀನಿ, ನಂಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ನಂಗೆ ಈ ಸೀಸನಲ್ಲಿ ಇನ್ನೂ ಬಂದಿರಲಿಲ್ಲ. 1 ಮಂತ್ ಆಗಿದ್ದಷ್ಟೇ. ಸೊ ಮುಂದೆ ಮೋಸ್ಟ್ಲಿ ಅದು ಕಂಟಿನ್ಯೂ ಆಗಿದ್ದಿದ್ರೆ ಇನ್ನಷ್ಟು ಸ್ಟ್ರೆಸ್ಫುಲ್ ಆಗಿದ್ದೀನಿ, ಸುಸ್ತಾಗ್ತಾ ಇದ್ದೀನಿ, ಅಥವಾ ಏನೋ ಮೆಂಟಲಿ ತುಂಬ ಸ್ಟ್ರೆಸ್ಡ್ ಆಗಿದ್ದೀನಿ, ನೆಗೆಟಿವ್ ವೈಬ್ಸ್ ಬರ್ತಿದೆ ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಮಾಡ್ತಿದ್ದೆ. ಸೊ ಈ ಸೀಸನಲ್ಲಿ ಇನ್ನೂ ಶುರುವೇ ಆಗಿರಲಿಲ್ಲ. ನಾನು ಇದ್ದಿದ್ದು 4 ವಾರ, ಅದ್ರಲ್ಲಿ ಅಲ್ಲ, 1 ವಾರ ನಿಮಗೆ ಹೋಗೋ ಮೊದಲೇ ಗೊತ್ತಿತ್ತ 4ನೇ ವಾರ ನಾನು ಇರೋದು ಅಂತ ಹೇಳಿ? 4 ವಾರ ಅಂತ ನಾವು ವಿ ಆರ್ ಗೆಸ್ಟ್ ಅನ್ನೋದು ಗೊತ್ತಿತ್ತು. ಒಂದು ಸ್ವಲ್ಪ ಜಾಸ್ತಿ 1ನೇ ವಾರಕ್ಕಿಂತ ಕಂಟಿನ್ಯೂ ಆಗ್ತೀವಿ, ಒಂದಷ್ಟು ಸ್ವಲ್ಪ ಜಾಸ್ತಿ ವೀಕ್ ಇರ್ತೀವಿ ಅನ್ನೋದು ಗೊತ್ತಿತ್ತು. ಸೊ 1 ತಿಂಗಳಿಗೆ ಮಾತ್ರ ನಾನು ಇರೋದು ಅಂತ ಗೊತ್ತಿದ್ಮೇಲೆ ಸೇಫ್ ಗೇ ಮಾಡ್ಬೋದಿತ್ತಲ್ಲ, ಯಾಕೆ ಗಿಲ್ಲಿಗೆ ಕಳಪೆ ಕೊಡುವಂಥದ್ದು, ಈ ಅಧಿಕ ಪ್ರಸಂಗಗಳು ಬೇಕಿತ್ತ ಅಂತ? ಅದು ಕೆಲವ್ರಿಗೆ ಅಧಿಕ ಪ್ರಸಂಗ ಅನ್ಸುತ್ತೆ. ಬಟ್ ನಾನಲ್ಲಿ ನನಗೇನು ಸರಿ ಅದನ್ನೇ ಮಾಡಬೇಕಲ್ವ. ನಮ್ಮ ನಂಬಿಕೆ ಇಟ್ಟು ಇವ್ರು ಟ್ರೂ ಆಗಿ ಫೇರ್ ಆಗಿ ಆಡ್ತಾರೆ ಅಂತ ಒಂದು ಟೀಮ್ ನಮ್ಮನ್ನು ಸೆಕೆಂಡ್ ಚಾನ್ಸ್ ಕೊಟ್ಟು ಒಳಗಡೆ ಕಳಿಸಿದೆ. ಸೊ ನಾನಲ್ಲಿ ಹೋಗಿ ಸೇಫ್ ಗೇಮ್ ಮಾಡಿದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳಿಗೂ ನನಗೂ ಏನು ವ್ಯತ್ಯಾಸ ಬರುತ್ತೆ? ಮತ್ತು ನನ್ನನ್ನು ನಂಬಿಕೆ ಇಟ್ಟು ಒಳಗಡೆ ಕಳಿಸಿರೋರಿಗೆ ನಾನೇನು ಇದು ಕೊಟ್ಟಂಗಾಗುತ್ತೆ, ನ್ಯಾಯ ಕೊಟ್ಟಂಗಾಗುತ್ತೆ. ಸೊ ಅದೊಂದು ಟೀಮು, ಇವರು ಫೇರಾಗಿ ಆಡೋರು, ಯಾವುದೇ ಒಪಿನಿಯನ್ಗಳನ್ನು, ಯಾವುದೇ ಬ್ಯಾಕ್ಲಾಗ್ಗಳನ್ನು ಕ್ಯಾರಿ ಮಾಡ್ದೇನೆ, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಅಲ್ಲಿ ಆಟ ಅಂತ ಬಂದಾಗ ನಿಯತ್ತಾಗಿ ಆಡ್ತಾರೆ ಅನ್ನೋ ನಂಬಿಕೆ ಮೇಲೇನೆ. ಆಲ್ರೆಡಿ ಮನೆಯವರೆಲ್ಲ ಸೇಫ್ ಗೇಮ್ ಆಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಕಳಿಸ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಸೇಫ್ ಗೇಮೇ ಆಡಿದ್ರೆ ಸೊ ಆ ಟೀಮ್ ನಮ್ಮ ಮೇಲಿಟ್ಟು ಕಳಿಸಿರೋ ನಂಬಿಕೆಗೆ ನಾವೇನು ಬೆಲೆ ಕೊಟ್ಟಂಗಾಗುತ್ತೆ?